ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಬರೋಬ್ಬರಿ 9 ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತು ಕೊಂಚವೂ ತೊಂದರೆಯಾಗದಂತೆ ನಡೆದುಕೊಂಡು ಸಂಪನ್ನಗೊಳಿಸಿದ ಅರ್ಜುನ ಕಾಡಾನೆಸರೆ ಕಾರ್ಯಾಚರಣೆಯಲ್ಲಿ ವೀರಮರಣ ಹೊಂದಿ 1 ವರ್ಷ ಕಳೆದಿದೆ. ತನ್ನ ಜೀವನದುದ್ದಕ್ಕೂ ವೀರನಂತೆ ಬದುಕಿದ್ದ ಅರ್ಜುನ ಅಂಬಾರಿ ಹೊತ್ತು ವಿಶ್ವವಿಖ್ಯಾತನಾಗಿದ್ದ. ಆದರೆ ಕಾಡಾನೆಸರೆ ಕಾರ್ಯಾಚರಣೆ ವೇಳೆ ಆದ ಅನಾಹುತ ಅರ್ಜುನನನ್ನ ರಣರಂಗದಲ್ಲೇ ಮಡಿಯುವಂತೆ ಮಾಡಿತ್ತು. ವೀರ ಅರ್ಜುನನ ಸಾವಿಗೆ ಕರುನಾಡೆ ಕಂಬನಿ ಮಿಡಿದಿತ್ತು. ಅರ್ಜುನ ಹೆಸರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಕೋಟಿ ಕೋಟಿ ಜನರ ಕೂಗಿಗೆ ಸ್ಪಂದಿಸಿದ ಸರ್ಕಾರ ಅರ್ಜುನ ಮಡಿದ ಸ್ಥಳ ಹಾಗೂ ಅರ್ಜುನ ನೆಲೆಸಿದ ಶಿಬಿರ ಎರಡೂ ಕಡೆ ಸ್ಮಾರಕ ನಿರ್ಮಾಣದ ಭರವಸೆಯನ್ನ ನೀಡಿತ್ತು. ಆದರೆ ಅರ್ಜುನ ಸತ್ತು 1 ವರ್ಷವಾದ್ರೂ ಇಲ್ಲಿಯವರೆಗೆ ಅರ್ಜುನನ ಪುತ್ಥಳಿ ಕಾರ್ಯ ಪೂರ್ಣಗೊಂಡಿಲ್ಲ. ಸ್ಮಾರಕದ ಕಾಮಗಾರಿ ಅಂತಿಮಗೊಂಡಿಲ್ಲ ಅನ್ನೋದು ಅರ್ಜುನನ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ. ಅಂಬಾರಿ ಹೊತ್ತು ವಿಶ್ವವಿಖ್ಯಾತಿ ಗಳಿಸಿದ ಅರ್ಜುನ ಕಾಡಾನೆಸರೆ ಕಾರ್ಯಾಚರಣೆಯಲ್ಲಿ ತನ್ನ ಶೌರ್ಯ ತೋರಿ ದೇಶದಲ್ಲೇ ಮೆಚ್ಚುಗೆ ಗಳಿಸಿ ವೀರಮರಣ ಹೊಂದಿದ್ದ. ಅರ್ಜುನನ ಸ್ಮಾರಕ ನಿರ್ಮಾಣ ಬೇಗನೆ ಆಗಲಿ, ಅರ್ಜುನನ ಶೌರ್ಯ ಎಲ್ಲೆಡೆ ಬೆಳಗಲಿ ಅನ್ನೋದೇ ಅಭಿಮಾನಿಗಳ ಆಶಯವಾಗಿದೆ. ಇದಾಗಿತ್ತು ಇವತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. Ashwavega English News. Coming soon. Your channel, your voice, your trust.